ಆಲ್ಮೋಸ್ಟ್ ಯೂನಿಟ್ 1 ಎಂಡಿಂಗಿಗೆ ಬಂದಿದೀವಿ ನಾವು. ಇನ್ನು ಒಂದೆರಡು ವಿಡಿಯೋನ ತಡ್ಕೊಳ್ಳಿ ಸಾಕಾಗುತ್ತೆ. ಸೊ ಕಂಪ್ಲೀಟ್ ಆಗಿ ಕ್ಲೋಸೇ ಮಾಡ್ಬಿಡ್ತೇವೆ. ಲಾಸ್ಟ್ ವಿಡಿಯೋದಲ್ಲಿ ಧರ್ಮ ಈ ಸಂಸ್ಕೃತಿ ಅಂದ್ರೆ ಏನಂತ ಕಲ್ತ್ಕೊಂಡು ಬಂದ್ವಿ ಲಾಸ್ಟ್ ಪಾರ್ಟ್ ಅಲ್ಲಿ. ಸೊ ಈ ಪಾರ್ಟ್ ಅಲ್ಲಿ ಅನ್ಯ ದೇಶೀಯ ಪದಗಳ ಬಗ್ಗೆ 6 ಮಾರ್ಕ್ಸ್ಗೆ ಕೇಳುವಂತ ಸಾಧ್ಯತೆಗಳಿದೆ. ಏನ್ ಕೇಳ್ತಾರೆ ಅಂತಂದ್ರೆ, ಈ ಅನ್ಯ ದೇಶೀಯ ಪದಗಳಂತಂದ್ರೆ ಏನು, ಯಾವ ರೀತಿ, ಅದ್ರ ಮೀನಿಂಗ್ ಏನು, ಅನ್ಯ ದೇಶೀಯ ಪದಗಳು ಅಂತಂದ್ರೆ ಫಸ್ಟ್ ಆಫ್ ಆಲ್. ಆಮೇಲೆ ಆ ಅನ್ಯ ದೇಶೀಯ ಪದಗಳು ನಮ್ಮಲ್ಲಿ ಬಂದು ಎರವಲು ಆಗಕ್ಕೆ ಕಾರಣಗಳೇನು, ಇವೆರಡೇ ವಿಷಯಗಳು ತಿಳ್ಕೊಂಡ್ರೆ ಈ ವಿಷಯದಲ್ಲಿ ಸಾಕಾಗುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ನೀವೇನಾದ್ರೂ ತಿಳ್ಕೊಂತಿರ್ಬೇಕಾದ್ರೆ ಫಸ್ಟ್ ಅನ್ಯ ದೇಶೀಯ ಪದಗಳೇನು, ಹೆಸರೇ ಹೇಳ್ತಾ ಇದೆ. ಬೇರೆ ಕಡೆಯಿಂದ ಬೇರೊಂದು ಭಾಷೆಯಿಂದ ಬಂದು, ಅರ್ಥ ಆಗ್ತಿದೆಯಲ್ವಾ, ಬೇರೊಂದು ಭಾಷೆಯಿಂದ ಬಂದು ನಮ್ಮ ಭಾಷೆಗೆ ತಕ್ಕನ ಹಾಗೆ, ನಮ್ಮ ಭಾಷೆಯ ಪ್ರಯೋಜನಕ್ಕೆ ತಕ್ಕ ಹಾಗೆ ಬಂದು ಇನ್ನೊಂದು ಭಾಷೆ ಸೇರಿಕೊಂಡ್ರೆ ಅದನ್ನ ಅನ್ಯ ದೇಶೀಯ ಪದಗಳು ಅಂತ ನಾವು ಕರಿತೀವಿ. ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಇಡೀ ಲಾ ಸಬ್ಜೆಕ್ಟ್ಗಳಲ್ಲೇ ಕನ್ನಡ ಅನ್ನುವಂಥದ್ದು ತುಂಬಾ ಈಸಿ ಸಬ್ಜೆಕ್ಟ್, ಬೇಸಿಕ್ ಲೆವೆಲ್ ಸಬ್ಜೆಕ್ಟ್ ಇದು. ಓಕೆ, ಸೊ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ, ಒಳ್ಳೆ ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಏನಿದೆ ಅಂತಂದ್ರೆ, ಇದ್ರಲ್ಲಿ ನಾನು ಹೇಳಿದೆ ಎರವಲು ಕಾರಣಗಳೇನು. ಎರವಲು ಅಂದ್ರೆ ಏನು? ಅದೇ ಬೇರೆ ಕಡೆಯಿಂದ ನಾವು ತಗೊಂಡಿದ್ದು ಅಂತ. ಯಾಕೆ ಅನ್ಯ ದೇಶೀಯ ಪದಗಳು ನಮ್ಮಲ್ಲಿ ಬಂದು ಜಾಯ್ನ್ ಆಯ್ತು ಅನ್ನುವಂಥದ್ದು ನೀವೇನಾದ್ರೂ ತಗೊಂಡ್ರೆ, ಒಂದು ಆಳ್ವಿಕೆ, ಆಡಳಿತ. ಈಗ ಡಿಫ್ರೆಂಟ್ ಬಂದ್ರಪ್ಪ, ನಾನು ಯಾವಾಗಲೇ ಹೇಳಿದೆ, ಬೌದ್ಧ ಧರ್ಮ ಬಂತು, ಜೈನ ಧರ್ಮ ಬಂತು, ಬಹಮನಿ ಸುಲ್ತಾನರು ಬಂದ್ರು, ಕ್ರಿಶ್ಚಿಯನ್ಸ್ ಅವರು ಬಂದ್ರು. ಅವರವರು ಬಂದಾಗ ಅವರವರು ಪದಗಳನ್ನ ಬಳಸಿದ್ರು. ಆಯಾ ಪದಗಳು ನಮ್ಮ ಕನ್ನಡ ಜೊತೆ ಮಿಕ್ಸ್ ಆಯ್ತು. ಮಿಕ್ಸ್ ಆಗ್ಬಿಟ್ಟು ಇನ್ನೊಂದು ಪದ ಶುರು ಆಯ್ತು. ಆಮೇಲೆ ಸಂಪರ್ಕ, ಬೇರೆಯವರ ಸಂಪರ್ಕ, ಅದೇ ಸಂಸ್ಕೃತಿ, ಆ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಬಂದು ಮಿಕ್ಸ್ ಆಗುವಂಥದ್ದು, ಅದರಿಂದ ಬಂದು ಮಿಕ್ಸ್ ಆಯ್ತು. ಗಡಿ ಪ್ರದೇಶ, ಯಾವ ರೀತಿ ಗಡಿ ಪ್ರದೇಶ, ನಮ್ಮ ಕರ್ನಾಟಕ ಇದೆ, ಕರ್ನಾಟಕದ ಪಕ್ಕದಲ್ಲಿ ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ. ಈಗ ನೀವೇನಾದ್ರೂ ಬಿಜಾಪುರ ಅಲ್ಲೆಲ್ಲ ನೀವು ಹೋದ್ರೆ ಅಲ್ಲಿ ಮರಾಠಿ ಮಿಕ್ಸ್ ಮಾಡುವಂತ ಕನ್ನಡ ನೋಡ್ತೀರಾ. ಇಲ್ಲಿ ಏನಾದ್ರೂ ನೀವು ಈ ಕಡೆ ಬಳ್ಳಾರಿ ಕಡೆ ಹೋದ್ರೆ ತೆಲುಗು ಮಿಕ್ಸ್ ಮಾಡಿರುವಂತ ಕನ್ನಡ ನೀವು ನೋಡ್ತೀರಾ. ಈ ಕಡೆ ನೀವೇನಾದ್ರೂ ಕೊಡಗು ಕಡೆ ಹೋದ್ರೆ, ಕೊಡಗು, ಮಂಗಳೂರು ಇಲ್ಲೆಲ್ಲ ಹೋದ್ರೆ ತುಳು ಪ್ಲಸ್ ಈ ನಮ್ಮ ಕೇರಳಿಯನ್ ಮಲಯಾಳಂ ಲ್ಯಾಂಗ್ವೇಜ್ ಇದೆಯಲ್ಲ ಅದೆಲ್ಲ ಮಿಕ್ಸ್ ಮಾಡೋದು ನೋಡ್ತೀರಾ. ಈ ರೀತಿಯಾಗಿ ಮಿಕ್ಸ್ ಆಗ್ಬಿಟ್ಟು ಇನ್ನೊಂದು ಪದ ಸೃಷ್ಟಿ ಆಗ್ಬಿಡೋದು. ಸೊ ಆ ರೀತಿಯಾದಂಥದ್ದು. ಆಮೇಲೆ ವ್ಯಾಪಾರ ವಹಿವಾಟು ಏನ್ ನಡೆಯುತ್ತಲ್ವಾ ಬೇರೆ ಕಡೆಯಿಂದ ಬಂದು, ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಎರವಲು ತಗೊಳ್ತೀವಿ ನಾವು. ಆಮೇಲೆ ವೃತ್ತಿಪರ ಜನರಿಂದ, ವೃತ್ತಿಪರ ಪ್ರೊಫೆಷನಲ್ಸ್ ಬರ್ತಾರಪ್ಪ ಬೇರೆ ಕಡೆಯಿಂದ. ಪ್ರೊಫೆಷನಲ್ಸ್ ಬಂದು ಸ್ವಲ್ಪ ದಿನ ಇಲ್ಲಿರ್ತಾರೆ. ಇಲ್ಲಿದ್ದಾಗ ಆಯಾ ಭಾಷೆಗಳನ್ನ ಸ್ವಲ್ಪ ರೂಢಿ ಮಾಡ್ಕೊಂಡು ಇದ್ ಮಾಡ್ತಾರೆ. ಆಹಾರ ಮುಖ್ಯ ಅಲ್ವಾ, ಆಹಾರ ವಿನಿಮಯ ಮಾಡ್ಕೊಳ್ಳೋದ್ರಿಂದ ಆಯಾ ಪದ್ಧತಿಗಳು ಅಲ್ಲಲ್ಲಿಂದೆಲ್ಲ ಕೂಡ ಇದಾಗುತ್ತೆ. ಬಣ್ಣ, ವಸ್ತ್ರಗಳು, ಬಟ್ಟೆ ಅಲ್ವಾ, ಈ ರೀತಿಯಾದಂತ ಎಲ್ಲಾ ವ್ಯವಸ್ಥೆಗಳಿಂದ ಅನ್ಯ ದೇಶೀಯ ಪದಗಳು ನಮ್ದ್ರಲ್ಲಿ ಬಂದು ಎಂಟ್ರಿ ಆಗಿದೆ. ಓಕೆ, ನ್ಯಾಯಾಲಯದಲ್ಲಿ ಈ ಅನ್ಯ ದೇಶೀಯ ಪದಗಳು ಬಂದು ಎಂಟ್ರಿ ಆಗಿರುವಂತ ಒಂದೆರಡು ನಿದರ್ಶನಗಳು, ಅಂದ್ರೆ ನಮ್ಮ ಕಾನೂನಿನಲ್ಲಿ ಬಂದ ನಿದರ್ಶನಗಳು ಯಾವ್ಯಾವು ನೋಡಿ. ಇದ್ರಲ್ಲಿ ಬಂದ ನಿದರ್ಶನಗಳು ಯಾವ್ಯಾವು ಅಂತಂದ್ರೆ, ಅದಾಲತ್ ಅಂತೀವಿ ನಾವು. ಅದಾಲತ್ತು ಅನ್ಯ ದೇಶೀಯ ಪದ, ಅದು ಕನ್ನಡದ ಪದ ಅಲ್ಲ ಅದು. ಓಕೆನಾ? ಅದಾಲತ್ ಹಿಂದಿಯಿಂದ ಬಂದು ಸೇರ್ಕೊಂಡಿರುವಂತದ್ದು. ಕೈದಿ ಅಂತೀವಿ, ಅದು ಕೂಡ ಅಷ್ಟೇ. ಇಲ್ಲ, ಕನ್ನಡದಲ್ಲಿ ನೀವು ಹುಡುಕಿದ್ರೆ ಅದು ಸಿಗೋದಿಲ್ಲ ಕೈದಿಯನ್ನ. ಚೌಕಾಸಿ ಮಾಡಬೇಡ ಅಂತೀವಿ. ಎಲ್ಲಿಂದಿದು ಚೌಕಾಸಿ? ನಮ್ಮ ಕರ್ನಾಟಕದಲ್ಲ, ಮರಾಠಿ ಭಾಷೆ ಇದು. ಈ ಮರಾಠಿ ಭಾಷೆ ಬಂದು ಇಲ್ಲಿ ಸೇರ್ಕೊಂಡಿರುವಂತದ್ದು. ಪರ್ಷಿಯನ್ ಭಾಷೆಯಿಂದ ಬಂದು ಸೇರ್ಕೊಂಡಿರುವಂತದ್ದು ಯಾವ್ದಾದ್ರು ಅಂದ್ರೆ ಜುಲ್ಮಾನೆ ಅಂತೀವಿ, ಫೈನ್ ಅಂತ ಕರಿತೀವಿ, ಗೊತ್ತಾ? ಈ ಜುಲ್ಮಾನೆ ಇಲ್ಲಿಂದಲ್ಲ, ಇದು ಪರ್ಷಿಯನ್ ಭಾಷೆ, ಇದು ಬಂದು ನಮ್ದ್ರಲ್ಲಿ ಅಡಾಪ್ಟ್ ಆಗಿದೆ. ಅದಾದ್ಮೇಲೆ ಗುಮಾಸ್ತಾ ಅಂತ ಕರಿತೀವಿ, ಇದು ಕೂಡ ಒಂದು ಪರ್ಷಿಯನ್ ಭಾಷೆ ಗುಮಾಸ್ತಾ ಅನ್ನೋದು. ಬಟ್ ಈಗ ನಾವು ಯಾವ ರೀತಿ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಗುಮಾಸ್ತಾ ನಮ್ಮ ಕನ್ನಡದ ಭಾಷೆ ತರ ಆಗ್ಬಿಟ್ಟಿದೆ. ಈ ರೀತಿಯಾಗಿ ಕಲ್ಚರ್ಗಳು ಮಿಕ್ಸ್ ಆಗ್ತಾ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಭಾಷೆಗಳು ಬಂದ್ಬಿಟ್ಟು ನಮ್ಮ ಬಾರ್ಡರ್ ಕ್ರಾಸ್ ಮಾಡ್ತಾ ನಮ್ದ್ರಲ್ಲಿ ಬಂದು ಅಡಾಪ್ಟ್ ಆಗಕ್ಕೆ ಶುರು ಆಗುತ್ತೆ. ಸೊ ಇದಿಷ್ಟು ಅನ್ಯ ದೇಶೀಯ ಪದಗಳ ಬಗ್ಗೆ. ಎನಾಫ್ ನಿಮಗೆ 6 ಮಾರ್ಕ್ಸ್ಗೆ ಅರೌಂಡ್ ಏನಾದ್ರು ಕೇಳಿದ್ರೆ ಅದಷ್ಟು ಬರ್ದು ಬನ್ನಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ, ಮೇಜರ್ಲಿ ಕೇಳುವಂತ ಕ್ವಶನ್ಸ್. ಭಾಷೆ ಅಂದ್ರೆ ಏನು ಅಂದ್ರೆ, ವಾಟ್ ಈಸ್ ಲ್ಯಾಂಗ್ವೇಜ್? ಭಾಷೆಯ ಪ್ರಯೋಜನಗಳೇನು ಮತ್ತು ಅದರ ಲಕ್ಷಣಗಳೇನು? ಅಂದ್ರೆ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ವಾಟ್ ಆರ್ ದ ಬೇಸಿಕ್ ಫೀಚರ್ಸ್ ಆಫ್ ಲ್ಯಾಂಗ್ವೇಜ್ ಅಂತ. ಸೊ ಇಂಗ್ಲಿಷ್ ಅಲ್ಲಿ ಕೇಳೋದಿಲ್ಲ, ನಾನು ನಿಮ್ಗೆ ಅರ್ಥ ಮಾಡ್ಸಕ್ಕೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಮಾತ್ರ ಹೇಳ್ತಾ ಇರೋದು. ಸೊ ಎನಿಹೌ, ಭಾಷೆ ಅಂದ್ರೆ ಏನು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಭಾಷೆ ಅಂದ್ರೆ ಏನು ಅಂತ ಒಂದಿಬ್ರು ಮೂವರು ಹೇಳಿದ್ದಾರೆ. ಸೊ ಸಸುರೆ ಅನ್ನೋರು ಒಬ್ರಿದಾರಲ್ಲ, ಸೊ ಅವ್ರು ಹೇಳುವಂತ ಪ್ರಕಾರ, ಯಾರು ಹೇಳಿ, ಸೊ ನಾನು ಇಬ್ರು ಒಂದು ಹೇಳ್ಬಿಟ್ಟು ಹೇಳ್ತೇನೆ, ನೀವು ಮೆನ್ಷನ್ ಕೂಡ ಮಾಡ್ತೇನೆ, ಯಾಕಂದ್ರೆ ಇದ್ರಲ್ಲಿ ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿಲ್ಲ. ಸೊ ಅದು ಯಾಕಂದ್ರೆ ನಿಮ್ಮ ರಾ ನೋಟ್ಸ್ ಅಲ್ಲಿ ಎಲ್ಲೂ ಇಲ್ಲೋದ್ರಿಂದ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ಬಟ್ ಬೇಸಿಕಲಿ ಸಂಹೌ ಈ ಯೂನಿಟ್ ಅಲ್ಲಾದ್ರೂ ಕೇಳ್ಬೋದು. ಇನ್ ಕೇಸ್ ಏನಾದ್ರು ಮಿಸ್ ಮಾಡ್ಬಿಟ್ಟು ಭಾಷೆ ಅನ್ನೋ 3rd 4th ಯೂನಿಟ್ ಅಲ್ಲಿ ಬರುತ್ತೆ, ಅಲ್ಲಾದ್ರೂ ಈ ಕ್ವಶನ್ ಕೇಳ್ಬೋದು. ನೀವು ಎಲ್ಲಾದ್ರೂ ಕೇಳಿ, ಸಮ್ಟೈಮ್ಸ್ ಫಸ್ಟ್ ಯೂನಿಟ್ ಅಲ್ಲಿ ಕೇಳಿರೋದು ನಾನು ಫಸ್ಟ್ ಯೂನಿಟ್ ಅಲ್ಲೇ ಕ್ಲೋಸ್ ಮಾಡ್ತಾ ಇದ್ದೇನೆ. ಆ ಸುಸುರೆ ಅನ್ನೋರು ಏನ್ ಹೇಳ್ತಾರೆ ಅಂತಂದ್ರೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಕ್ಕೆ ಒಂದು ಸಂಕೇತ ಅಂತ ಹೇಳ್ತಾರೆ. ನೋಡಿ, ಭಾಷೆ ಅಂದ್ರೆ ಅವ್ರ ಪ್ರಕಾರ ಏನು ಅಂದ್ರೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು. ಈಗ ನನಗೇನೋ ಒಂದು ಫೀಲ್ ಇದೆ, ನಾನು ಮುಂದ್ಗಡೆ ಏನೋ ಒಂದು ಹೇಳ್ಬೇಕು, ನಾನು ತಮಿಳಲ್ಲಿ ಹೇಳ್ತೀನಿ, ಕನ್ನಡದಲ್ಲಿ ಹೇಳ್ತೀನಿ, ಯಾವ್ದ್ರಲ್ಲಾದ್ರೂ ಹೇಳ್ತೀನಿ. ಬಟ್ ಆ ಮುಂದ್ಗಡೆ ಅರ್ಥ ಆಗ್ಬೇಕು, ನಾನು ಏನ್ ಮಾತಾಡ್ತಾ ಇದ್ದೀನಿ, ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಗ್ಬೇಕು. ಆ ಭಾಷೆನ ವ್ಯಕ್ತಪಡಿಸುವ ಸಂಕೇತಾನೇ ನಾವು
ಸಾರಿ ಆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಸಂಕೇತನೇ ನಾವು ಭಾಷೆ ಅಂತ ಕರಿತೀವಿ ಅಂತ ತುತ್ತೂರಿಯನ್ನ ಹೇಳ್ತಾರೆ. ಇಸ್ಲಾರ್ ಅನ್ನೋರು ಏನ್ ಹೇಳ್ತಾರೆ ಅಂತಂತಂದ್ರೆ ಈ ಅಭಿವ್ಯಕ್ತಪಡಿಸುವಂತದ್ದು ಏನಿದೆಯಲ್ವಾ ಅನುಭವ ಅಂತ ಹೇಳ್ತಾರೆ. ಒಂದು ಅನುಭವನ ಮುಂಗಡೆ ಇರುವಂತಹ ವ್ಯಕ್ತಿಗೆ ಹೇಳುವಂಥದ್ದು. ಸಮ್ ಟೈಮ್ಸ್ ಇದು ಬರೇ ಪರ್ಸನಲ್ ಯಾರಿರ್ತಾರೆ, ನಮ್ಮ ಮನುಷ್ಯ ಯಾರಿರ್ತಾರೆ ಅವ್ರಿಗೆ ಮಾತ್ರನಾ, ಪ್ರಾಣಿಗಳಿಗಿಲ್ವಾ ಅಂತ ನೀವು ಯೋಚನೆ ಮಾಡ್ಬೋದು. ಎಸ್ ಇದೆ, ಪ್ರಾಣಿಗಳಿಗೂ ಕೂಡ ಅವರದೇ ಆದಂತಹ ಸಂಕೇತದಲ್ಲಿದೆ. ಬಟ್ ಅವ್ರದ್ದು ವರ್ಬಲ್ ಕಮ್ಯುನಿಕೇಶನ್ ಇರಲ್ಲ. ಇರುವಂತ ವರ್ಬಲ್ ಕಮ್ಯುನಿಕೇಶನ್ ಕೂಗಲ್ ಆಗಿರ್ಬಹುದು. ಈ ರೀತಿಯಾದಂತ ಪ್ರತಿಯೊಂದು ಪ್ರಾಣಿ ಕೂಡ ಕಮ್ಯುನಿಕೇಟ್ ಮಾಡುತ್ತೆ, ಅವರವರ ವೇ ಆಫ್ ಎಕ್ಸ್ಪ್ರೆಷನ್ ಕಮ್ಯುನಿಕೇಟ್ ಮಾಡುತ್ತೆ. ಆದ್ರೆ ಒಂದ್ಸಲ ಭಾಷೆ ಅಂತ ಬಂತು ಅಂತಂತಂದ್ರೆ ಅದಕ್ಕೊಂದು ಪರ್ಟಿಕ್ಯುಲರ್ ವರ್ಡ್ಸ್ ಗಳಿರ್ಬೇಕು, ಪರ್ಟಿಕ್ಯುಲರ್ ಮೀನಿಂಗ್ ಇರಬೇಕು, ಈ ರೀತಿಯಾದಂತ ಇರ್ಬೇಕು. ಸರಿ, ವೆಲ್, ಈಗ ಪ್ರಯೋಜನಗಳು ಏನೇನು, ಇದ್ರದ್ದು ಯೂಸ್ಗಳು ಏನು, ಭಾಷೆ ಏನಕ್ಕೆ ಬೇಕಪ್ಪ? ತುಂಬಾ ಸಿಂಪಲ್ ಆಗಲ್ವಾ? ನನ್ನ ಚಿಂತನೆ ಏನಕ್ಕೆ ಬೇಕು? ಭಾಷೆ ನಾನ್ ಮಾಡುವಂತ ಚಿಂತನೆ, ನನ್ನ ಅಭಿವ್ಯಕ್ತಿ, ನನ್ನ ಸಂವಹನ ಮಾಧ್ಯಮ ಏನಿದೆ ಅಲ್ವಾ, ಅದನ್ನ ನಾನು ವ್ಯಕ್ತಪಡಿಸ್ಬೇಕು ಅಂತಂದ್ರೆ ಬೇಕು. ಇವತ್ತು ನಾನ್ ನಿಮ್ ಜೊತೆ ಇಷ್ಟೆಲ್ಲ ಮಾತಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಮಧ್ಯದಲ್ಲಿ ಇರುವಂತ ಈ ಭಾಷೆನ ನಾನು ಬಳಸ್ಕೊಂಡು ನನ್ನಲ್ಲಿರುವಂತ ಯೋಚನೆ, ಚಿಂತನೆ ಅಭಿವ್ಯಕ್ತಪಡಿಸ್ತಾ ಇದ್ದೀನಿ ನಾನು ನಿಮ್ಮ ಹತ್ರ. ಸೊ ಅದಕ್ಕೆ ನಮಗೆ ಭಾಷೆ ಬೇಕು. ಎರಡನೇದು, ಸಾಮಾಜಿಕವಾಗಿ ರಾಜಕೀಯವಾಗಿ ಭಾಗವಹಿಸಬೇಕು ಅಂದ್ರೆ ಭಾಷೆ ಬೇಕು. ಈಗ ಸಾಮಾಜಿಕವಾಗಿ ಸೊಸೈಟಿಯಲ್ಲಿ ನೀವು ಎಲ್ಲಾದ್ರೂ ನಿಂತ್ಕೊಂಡು ಮಾತಾಡ್ತೀರಾ ಅಂತಂದ್ರೆ ಅಲ್ಲಿ ಮತ್ತೆ ಭಾಷೆ ಬೇಕು, ಅಲ್ಲೂ ಕೂಡ ಯೂಸ್ ಇದೆ. ರಾಜಕೀಯವಾಗಿ ಭಾಷೆ ಬೇಕು, ರಾಜಕೀಯವಾಗಿ ನೀವು ಇನ್ನೊಂದು ಏನ್ ಹೇಳ್ಬೇಕು ಅಂತಂತಂದ್ರೆ. ಆಮೇಲೆ ಬೌದ್ಧಿಕ ಶಕ್ತಿ ಕೇಂದ್ರ ಅಂತ ಕರೀತಾರೆ, ಇಂಟೆಲೆಕ್ಚುಯಲ್ ಸೆಂಟ್ರಲ್ ಅಂತ ಹೇಳ್ತಾರಲ್ವಾ, ಅದು ನಿಮ್ಮ ಭಾಷೆ, ನಿಮ್ಮ ವೇ ಆಫ್ ಥಿಂಕಿಂಗ್, ನಿಮ್ಮ ಎಲ್ಲದೂ ಕೂಡ ಎಕ್ಸ್ಪ್ರೆಸ್ ಮಾಡುತ್ತೆ. ನೀವು ಆಡೋ ಭಾಷೆ, ಮುಂದ್ಗಡೆ ಇರೋ ಪರ್ಸನ್ ಮಾಡುವಂತ ಕಮ್ಯುನಿಕೇಶನ್, ಇದೆಲ್ಲ ವೇ ಆಫ್ ಎಕ್ಸ್ಪ್ರೆಷನ್ ಎಲ್ಲ ಕಂಪ್ಲೀಟ್ ಆಗಿ ಹೇಳುತ್ತೆ. ಇದಾದ್ಮೇಲೆ ಏನಾದ್ರು ಒಂದು ಆವಿಷ್ಕಾರ ಮಾಡ್ತೀರಾ, ಹೊಸದು ಇನೋವೇಷನ್ ಅಂತ ನಾವೇನ್ ಕರಿತೀವಿ ಇಂಗ್ಲಿಷ್ ಅಲ್ಲಿ, ಹೊಸ ಏನಾದ್ರು ಒಂದು ಆವಿಷ್ಕಾರ ಮಾಡಿದಾಗ, ಇಲ್ಲ ನೂತನ ವಿಚಾರಗಳಿಗೆ ಏನಾದ್ರು ದಾರಿ ಇದ್ದಾಗ, ನನಗೆ ಏನೋ ಒಂದು ಹೊಸದಾಗಿ ನಾನು ಹೇಳ್ಬೇಕು ಅನ್ನೋದು ಒಂದು ಕವನ ರೂಪದಲ್ಲಿ ಹೇಳ್ತೀನಿ, ಇಲ್ಲ ಒಂದು ಎಸ್ಸೆ ರೂಪದಲ್ಲಿ ಹೇಳ್ತೀನಿ. ಈ ತರ ಏನಾದ್ರು ಹೇಳ್ಬೇಕಂದಾಗ ಮಿಡ್ಲಲ್ಲಿ ಮತ್ತೆ ಭಾಷೆ ಬೇಕು ನನಗೆ, ನಾನು ನಿಮ್ಮನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ. ಇದಾದ್ಮೇಲೆ ಅಕ್ಷರಸ್ಥರನ್ನಾಗಿ ಮಾಡುವುದು ಅಂದ್ರೆ ಲಿಟ್ರೇಟ್ ಆಗಿ ಮಾಡಕ್ಕೆ, ಜ್ಞಾನವಂತರನ್ನಾಗಿ ಮಾಡಲು. ಹೇಗೆ ಜ್ಞಾನವಂತರು ಹೇಗೆ ಲಿಟ್ರೇಟ್ ಆಗ್ತಾರೆ? ಈಗ ನೀವೇನೋ ಒಂದು ಹೇಳಿದಂತ ಒಂದು ವಿಷಯನ, ಏನೋ ಒಂದು ಕಲಿಸಿದಂತ ವಿಷಯ ನಾನು ಎಲ್ಲೋ ಒಂದ್ ಕಡೆ ಓದ್ತೀನಿ, ಓದಿದ್ದು ನೀನು ಹಚ್ಚಂದಿಗೆ ಹೇಳ್ತೀನಿ. ಸೊ ಈ ರೀತಿ ನಾನು ಅರ್ಥ ಮಾಡ್ಕೋಬೇಕಂದ್ರೆ ಮಿಡ್ಲಲ್ಲಿ ಒಂದು ಭಾಷೆ ಬೇಕಲ್ವಾ, ಅಲ್ಲಿ ಭಾಷೆಯ ಪ್ರಯೋಜನ ಇದೆ. ಆಮೇಲೆ ಸಂಸ್ಕಾರ ಅಂತ ನಾವೇನ್ ಕರಿತೀವಲ್ವಾ, ಸೊ ಆ ಸಂಸ್ಕಾರ ವ್ಯಕ್ತಿಯನ್ನ ಏನಾದ್ರು ಮಾಡ್ಬೇಕು ಅಂತಂದ್ರೆ ಭಾಷೆ ಬೇಕು. ಈಗ ಮತ್ತೆ ಇದಿಷ್ಟು ಒಂದಾದ್ರೆ ಇನ್ನೊಂದು, ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾಷೆ ಏನಕ್ಕೆ ಬೇಕು? ಸಾರ್ವಜನಿಕ ಕ್ಷೇತ್ರ ಅಂದ್ರೆ ಏನ್ ಹೇಳಿ, ಗೌರ್ಮೆಂಟ್ ಫೀಲ್ಡ್ ಅಲ್ಲಿ ಏನಕ್ಕೆ ಬೇಕು ಅಂತ. ಸಿಂಪಲ್ ಆಗಿ ಆಡಳಿತ ನಡೆಸಬೇಕು ಅಂತಂದ್ರೆ ಗೌರ್ಮೆಂಟ್ ಏನಾದ್ರು ರಿಲೀಸ್ ಮಾಡುತ್ತೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕಲ್ವಾ ಫಸ್ಟ್. ಅದಕ್ಕೆ ನ್ಯಾಯಾಂಗ, ಜುಡಿಷಿಯರಿಯಲ್ಲಿ ಅಲ್ಲೂ ಭಾಷೆ ಬೇಕಲ್ವಾ, ಅವ್ರು ಅರ್ಥ ಮಾಡ್ಬೇಕು. ಶಾಸಕಾಂಗದಲ್ಲಿ ಭಾಷೆ ಬೇಕು. ಶಾಸನ ಮಾಡ್ತೀನಿ ಅಂತ ನನಗೆ ಅರ್ಥನೇ ಆಗಿಲ್ಲ ಅಂತಂದ್ರೆ ಶಾಸನ ಮಾಡಿ ಅಂತ ಪ್ರಯೋಜನ? ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಈ ರೀತಿಯಾದಂತಹ ಫೀಲ್ಡ್ ಅಲ್ಲಿ ಭಾಷೆಯ ಪ್ರಯೋಜನ ಇದೆ ಅಂತ ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಬೆಟರ್. ಓಕೆನಾ? ಸೊ ಇದಾದ್ಮೇಲೆ ಭಾಷೆಯ ಲಕ್ಷಣಗಳು ಏನು? ನಾನು ನಿಮಗೆ ಹೇಳಿದೆ, ಭಾಷೆಯ ಲಕ್ಷಣಗಳು, ಪ್ರಾಣಿಗಳು ಮಾತಾಡೋದು ಕೂಡ ಒಂದು ಭಾಷೆ ಅಂತ ನಾವು ಕರೆಯಲ್ಲ, ಅದು ಒಂದು ಫೀಲ್ ಅಷ್ಟೇ. ಬಟ್ ಭಾಷೆ ಅಂತ ಏನಾದ್ರು ಇದೆ ಅಂತಂದ್ರೆ ಅದ್ರಲ್ಲಿ ಏನೇನು ಲಕ್ಷಣಗಳು ಇರಬೇಕು ಅಂತಂದ್ರೆ, ಅದಕ್ಕೆ ಒಂದು ಶಬ್ದ ರೂಪ ಇರಬೇಕು. ಶಬ್ದ ರೂಪ ಅಂತಂದ್ರೆ ಈಗ ನಾನು ಮಾತಾಡ್ತಾ ಇದ್ದೀನಿ, ಬಾಯಿಲಿ ಅಂತ ಹೇಳಿದ್ರೆ ಬಾಯಿಲಿ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ, ಆ ರೀತಿಯಾದಂತ ಒಂದು ಶಬ್ದಗಳಿರ್ಬೇಕು. ಅದಾದ್ಮೇಲೆ ಸಂಜ್ಞಾ ರೂಪಿಯಲ್ಲಿರ್ಬೇಕು. ಸಂಜ್ಞಾ ರೂಪಿ ಅಂತಂದ್ರೆ ನಾನು ಸಂಜ್ಞೆ ಮಾಡು ಕೂಡ ಹೇಳ್ತೀನಿ ಶಬ್ದದ ಜೊತೆಗೆ. ಸಂಕೇತಗಳಿರ್ಬೇಕು. ಸಂಕೇತಗಳು ನಥಿಂಗ್ ಬಟ್ ಇವ್ರು ಹೇಳ್ತಾ ಇರೋದೇನು ಅಂತಂದ್ರೆ, ಈಗ ನಾನು ಲಿಟ್ರೇಚರ್ ಬರಿತಾ ಇದ್ದೀನಲ್ಲ, ಇದನ್ನ ಸಂಕೇತಗಳು ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಲಕ್ಷಣಗಳು, ಬೇಸಿಕ್ ಫೀಚರ್ಸ್ಗಳು ಈ ರೀತಿಯಾದಂತ ಇರಬೇಕು. ಅದಾದ್ಮೇಲೆ ಭಾಷೆ ಒಂದು ವ್ಯವಸ್ಥಿತ ರೂಪದಲ್ಲಿ ಇರಬೇಕು. ಅದು ಗ್ರಾಮರ್ ಆಗಿರಬಹುದು, ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲದೂ ಕೂಡ ಅದಕ್ಕೆ ಅಳವಡಿಕೆಯಾಗಿರುವಂತ ವ್ಯವಸ್ಥೆಯಲ್ಲಿ ಇರ್ಬೇಕಾಗುತ್ತೆ. ಆಮೇಲೆ ಈ ಭಾಷೆ ಅನ್ನುವಂಥದ್ದು ಸಾಮಾಜಿಕ ಕ್ರಿಯೆಯಲ್ಲಿ ಆಕ್ಟಿವ್ ಇರಬೇಕು. ಸೊ ನಾನೇನಾದ್ರು ಮಾತಾಡ್ತಾ ಇದ್ರೆ ಸಮಾಜದಲ್ಲಿ ಅರ್ಥ ಆಗ್ತಾ ಇರ್ಬೇಕು, ನೀನೇನ್ ಮಾತಾಡ್ತಾನೆ, ಯಾವ್ದ್ರ ಬಗ್ಗೆ ಮಾತಾಡ್ತಾನೆ ಅಂತ. ಆಮೇಲೆ ಅದು ಚಲನಾಶೀಲವಾಗಿರ್ಬೇಕು. ಚಲನಾಶೀಲ ಅಂತಂದ್ರೆ ನಿರಂತರವಾಗಿ ರನ್ನಿಂಗ್ ಇರಬೇಕು, ಇಂಪ್ರೂವ್ಮೆಂಟ್ಸ್ ಇರ್ಬೇಕು, ಅದರಲ್ಲಿ ಡೆವಲಪ್ಮೆಂಟ್ಸ್ ಇರಬೇಕು, ಅಥವಾ ಹೊಸ ಹೊಸ ಸಾಹಿತಿಗಳು ಬರ್ತಿರ್ಬೇಕು, ಕವನ, ಕಾವ್ಯಗಳು ಇವೆಲ್ಲ ಬರ್ತಾ ಇರಬೇಕು. ಈ ರೀತಿಯಾದಂತ ನೀವು ಆನ್ಸರ್ನ ಎಕ್ಸ್ಪ್ರೆಸ್ ಮಾಡಿ. ಇದನ್ನ ಮೇಜರ್ ಆಗಿ ಇಂಪಾರ್ಟೆಂಟ್ ಕ್ವಶನ್ ಇದು, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ ಇದು. 10 ಮಾರ್ಕ್ಸಿಗೆ ಕೇಳ್ತಾರೆ ಭಾಷೆ ಬಗ್ಗೆ. ಭಾಷೆ ಅಂದ್ರೆ ಏನಾದ್ರು ಪ್ರಯೋಜನಗಳು ಬರೀರಿ ಅಂತ. ನಾ ಕೀ ಪಾಯಿಂಟ್ಸ್ ಮಾತ್ರ ಒಂದು ಪೇಜಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅಷ್ಟೇ. ಸೊ ಇಲ್ಲಿ ಕೊಟ್ಟಿರುವಂತ ಕೀ ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲನೇಷನ್ ಅಲ್ಲಿ ಓನ್ ಎಕ್ಸ್ಪ್ಲನೇಷನ್, ನಾನು ಇಷ್ಟೊತ್ತೇನು ಮಾತಾಡ್ನಲ್ಲ 4-5 ನಿಮಿಷ, ಅದನ್ನ ಓನ್ ಎಕ್ಸ್ಪ್ಲನೇಷನ್ ನೀವು ಬರಿತಾ ಹೋಗಿ. ಓಕೆ, ಫೈನಲ್ ಆಗಿ ಈ ಯೂನಿಟ್ ನ ಒಂದು ಕನ್ಕ್ಲೂಷನ್ಗೆ ನಾನು ಬರ್ತಾ ಇದ್ದೀನಿ. ಕನ್ನಡ ಭಾಷೆಯ ಸದ್ಯದ ಪರಿಸ್ಥಿತಿ ಏನಿದೆ ಅಂತ ಕೇಳಿದ್ರೆ ತುಂಬಾ ಹಾಳಾಗಿದೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಆಗಿ ನಮ್ಮ ಬೆಂಗಳೂರಲ್ಲಿ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಕನ್ನಡ ಮಾತಾಡೋನಂತವ್ರು
ಒಂದು ಡಾಟಾ ಪ್ರಕಾರ 40% ಅಷ್ಟೇ ಅಂತ ಸಿಕ್ಕಿದ್ದು. ಒಂದು ಅನಾಲಿಸಿಸ್ ಮಾಡಿದ್ರು ಒಂದು ಕಾಲೇಜ್ ಕಡೆಯಿಂದ ಒಂದು ಸ್ಟೂಡೆಂಟ್, 40% ಅಷ್ಟೇ ಅಂತ ಕನ್ನಡ ಮಾತಾಡೋದು. ಆ ರೀತಿಯಾದಂಥ ಸದ್ಯದ ಸ್ಥಿತಿ ನಮ್ಮ ಕನ್ನಡ ಭಾಷೆದು ಆಗಿದೆ. ಟು ಬಿ ಪ್ರಾಕ್ಟಿಕಲ್ ಮಾತಾಡಬೇಕು ಅಂತಂದ್ರೆ. ಬಟ್ ಟು ಬಿ ಅಕಾಡೆಮಿಕಲಿ ನಿಮ್ ಜೊತೆ ಏನಾದ್ರು ಹೇಳ್ಕೋಬೇಕು ಅಂತಂತಂದ್ರೆ ಸ್ವಲ್ಪ ಅಪ್ರೈಸ್ ಮಾಡ್ಕೊಂಡೇ ಹೇಳ್ಬೇಕಲ್ವಾ. ಸೊ ಆ ರೀತಿ ನಿಮ್ಮ ಹತ್ರ ಏನಾದ್ರು ಹೇಳ್ಕೋಬೇಕು ಅಂತಂದ್ರೆ, ಕನ್ನಡ ಭಾಷೆದು ಕನ್ನಡಿಗರು ಏನಿದ್ದಾರೆ 67% ಇದ್ದಾರೆ ಅಂತ ಡಾಟಾ ಹೇಳುತ್ತೆ ಆಸ್ ಪರ್ ಇದ್ರ ಪ್ರಕಾರ. ಇದನ್ನ 8th ಶೆಡ್ಯೂಲ್ ಅಲ್ಲಿ ಅಂತಂದ್ರೆ 8ನೇ ಅನುಸೂಚಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ಆಡ್ ಅಪ್ ಮಾಡಿದ್ದಾರೆ ಇದನ್ನ. ಆಮೇಲೆ ಸಾಹಿತ್ಯ ಸಂಸ್ಕೃತಿ ಅನ್ನುವಂಥದ್ದು ಇನ್ನೂ ಜೀವಂತವಾಗಿದೆ ಅನ್ಬೋದಷ್ಟೇ. ಅದು ಎಲ್ಲ ಮೊಬೈಲ್ಸ್ ಮೀಡಿಯಾ ಇದ್ರಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ಸೊ ಯಾರು ಕೂಡ ಸಾಹಿತ್ಯನ ಓದುವಂತ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಟ್ ದಯವಿಟ್ಟು ನಾನು ಹೇಳ್ತೀನಿ, ಎಲ್ಲಿವರೆಗೂ ಸಾಹಿತ್ಯ, ಸಂಸ್ಕೃತಿ, ಪ್ರಾಕ್ಟಿಕಲಾಟಿ, ರಂಗಭೂಮಿ, ಹೊರಗಡೆ ನಡೆಯುವಂತ ಲೈವ್ ಶೋಗಳು ಇದನ್ನೆಲ್ಲ ನೀವೆಲ್ಲ ನೋಡಲ್ಲಲ್ವಾ, ಅಲ್ಲಿವರೆಗೂ ಥಿಂಕಿಂಗ್ ಬರಲ್ಲ. ಸೊ ಅದ್ರದ್ದೊಂದು ಮಜಾ ಬೇರೆ ಇದೆ ನೋಡಿ. ಅದಾದ್ಮೇಲೆ ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆಯಾ? ಹೌದು, ನಮಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಸದ್ಯದ ಮಟ್ಟಿಗಿನ ಇದಂತಂದ್ರೆ. ಆಮೇಲೆ ಈ ಟೆಕ್ನಾಲಜಿಯಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ಸ್ ಇದೆಯಲ್ಲ ಸರ್. ಟೆಕ್ನಾಲಜಿಯಲ್ಲಿ ಇಂಪ್ರೂವ್ಮೆಂಟ್ಸ್ ನುಡಿ ಅಂತ ನೀವೇನ್ ನೋಡ್ತೀರಾ, ನುಡಿ 4.0 1.0 ಯಾರ್ಯಾರು ವರ್ಕ್ ಮಾಡಿರ್ತೀರ ಅವ್ರಿಗೆ ಗೊತ್ತಿದೆ. ಕನ್ನಡ ಲಿಪಿ, ಸೊ ಇದೆಲ್ಲ ಸ್ಟಾರ್ಟ್ ಆಗಿದೆ. ತಂತ್ರಜ್ಞಾನ ಸ್ನೇಹಿ ಅಂತ ಸ್ಟಾರ್ಟ್ ಆಗಿದೆ. ಈ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋ 4 ಜನ ಹೆಸರು ಮೆನ್ಷನ್ ಮಾಡಿ, ಜ್ಞಾಪಕ ಬಂದವ್ರದ್ದು. ಸೊ ಐ ಥಿಂಕ್ ನನಗೆ ಜ್ಞಾಪಕ ಇರೋಷ್ಟು ಕುವೆಂಪುಗ್ ಬಂದಿದೆ, ದಾರಾ ಬೇಂದ್ರೆ ಅವ್ರಿಗೆ ಬಂದಿದೆ, ಅದಾದ್ಮೇಲೆ ಮಾಸ್ತಿ ಇವ್ರಿಗೆ ಬಂದಿದೆ, ಮಾಸ್ತಿ ವೆಂಕಟೇಶ್, ಆಮೇಲೆ ಶಿವರಾಮ್ ಕಾರಂತ್ ಅವ್ರಿಗೆ ಬಂದಿದೆ. ಈ ರೀತಿಯಾದಂತ ಸ್ವಲ್ಪ ನನಗೆ ಜ್ಞಾಪಕ ಬಂದಷ್ಟು ನಾ ಹೇಳಿದ್ದೀನಿ. 8 ಜನ ನಿಮ್ಗೆ ಜ್ಞಾಪಕ ಇದ್ರೆ ಬೆಲ್ ಇನ್ಪುಟ್ ಮಾಡಿ. ಸುಮಾರು ಜನ ಸ್ಟೂಡೆಂಟ್ಸ್ಗಳು BST ನಿಂದ ಇರ್ತೀರಾ, ಸೊ ಅವ್ರಿಗೆಲ್ಲ ತುಂಬಾ ಫ್ಲೂಯೆಂಟ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟಕ್ಕೆ ನಮ್ಮ ಯೂನಿಟ್ ಫಿನಿಶ್ ಆಗುತ್ತೆ. ಸೊ ಎನಿಹೌ ನಾವು ಯೂನಿಟ್ ಎಂಡಿಂಗ್ ಅಲ್ಲಿ ಯಾವಾಗ್ಲೂ ಕೂಡ ನಾವೆಲ್ಲ ಓದಿದಂಥದ್ದು ಕ್ರಾಸ್ ವೆರಿಫೈ ಮಾಡ್ತಾ ಇರ್ತೀವಿ. ಸಾಲ್ವ್ ಮಾಡಿದ್ವಾ ಎಲ್ಲ ಕ್ವಶನ್ನ, ಯಾವ್ದಾವ್ದು ಎಕ್ಸಾಮಿಗೆ ಕೇಳ್ತಾರೆ ನಾವೆಲ್ಲದನ್ನು ಸಾಲ್ವ್ ಮಾಡಿದ್ವಾ, ಈ ರೀತಿಯಾದಂತ ನಾವೊಂದು ಫೈನಲ್ ಕ್ರಾಸ್ ಚೆಕ್ ಮಾಡ್ತೀವಿ. ಈ ರೀತಿಯಾದಂತ ನಾವೊಂದು ಫೈನಲ್ ಕ್ಲಾಸ್ ಚೆಕ್ ಮಾಡ್ತಿರ್ಬೇಕಾದ್ರೆ ನಾನು ಸ್ಟಾರ್ಟಿಂಗ್ ನಿಮಗೆ ಹೇಳಿದ್ದೆ ಯಾವ್ಯಾವ ಕ್ವಶನ್ಸ್ಗಳು ಬರುತ್ತೆ ಅಂತ. ಈ ಐತಿಹಾಸಿಕ ಹಿನ್ನೆಲೆ ಅನ್ನೋದ್ರು ನಿಮಗೆ ಬರೆದು ಹಾಕಿದ್ದೆ. ಸೊ ಅದು ಸೀಪೋರ್ಟ್ ಆಗಿರೋದ್ರಿಂದ ನಾನು ಮತ್ತೊಂದ್ಸಲ ರಿಪೀಟ್ ಮಾಡಿ ಅಂತ ಯಾವ್ಯಾವ್ದು ಬರುತ್ತೆ ಅಂತ. ಒಂದು ನಾನು ಹೇಳಿದೆ ನಿಮಗೆ ಭಾಷೆ ಅಂದ್ರೆ ಏನು, ಅದ್ರ ಲಕ್ಷಣಗಳು, ಪ್ರಯೋಜನಗಳು. ಓಕೆ, ಅವೆಲ್ಲ ನಾವು ಸಾಲ್ವ್ ಮಾಡಿದೀವಿ. ಮತ್ತೊಂದ್ಸಲ ಬೇಕಿದ್ರೆ ಆ ವಿಡಿಯೋ ಪ್ಲೇ ಮಾಡಿ ಚೆಕ್ಔಟ್ ಮಾಡಿ ನೋಡ್ಕೊಳ್ಳಿ. ಐತಿಹಾಸಿಕ ಹಿನ್ನೆಲೆ, ಇತಿಹಾಸದ ಬಗ್ಗೆ ಕೇಳ್ತಾರೆ ಅಂತ ಹೇಳಿದೆ, ನಾನು ಸಾರ್ಟ್ ಔಟ್ ಮಾಡಿದೀವಿ. ಆಮೇಲೆ ಧರ್ಮ, ಸಂಸ್ಕೃತಿ ಇದ್ರ ಬಗ್ಗೆ ಕೇಳ್ತಾರೆ ಅಂತಂದ್ರೆ ಸಾರ್ಟ್ ಔಟ್ ಮಾಡಿದೀವಿ. ಹಣಕಾಸು, ಉದ್ಯಮ ಬಗ್ಗೆ ಕೇಳ್ತಾರೆ ಅಂತ ಹೇಳಿದ್ರೆ ಸಾರ್ಟ್ ಔಟ್ ಮಾಡಿದ್ವಿ 10 ಮಾರ್ಕ್ಸ್ಗೆ ಇನ್ ಕೇಸ್ ಕೇಳಿದ್ರೆ. 6 ಮಾರ್ಕ್ಸ್ಗೆ ಇನ್ ಕೇಸ್ ಕೇಳಿದ್ರೆ ಅನ್ಯ ದೇಶೀಯ ಪದಗಳು ಹೇಳಿದೆ ನಾನು, ಬೇರೆ ಬೇರೆ ದೇಶದಿಂದ, ಬೇರೆ ಬೇರೆ ರಾಜ್ಯದಿಂದ ಬಂದ್ಬಿಟ್ಟು ನಮ್ಮ ಜೊತೆ ಹೇಗೆ ಸೇರ್ಕೊಂಡಿದೆ ಅಂತ. ಧರ್ಮದ ಬಗ್ಗೆ ನಿಮಗೆ ಕೇಳ್ಬೋದು ಒಂದು 6 ಮಾರ್ಕ್ಸ್ಗೆ. ಸಂಸ್ಕೃತಿ ಬಗ್ಗೆ ಕೇಳಿದ್ರೆ ಅದನ್ನು ಕೂಡ ನಾನು ಮಾಡಿದ್ದೀನಿ ಕಂಪ್ಲೀಟ್ ಆಗಿ. ಸದ್ಯದ ಪರಿಸ್ಥಿತಿನ ತುಂಬಾ ಬೇಜಾರಲ್ಲಿ ಹೇಳಿದ್ದೀನಿ. ಸೊ ಹೇಳಿದ್ದೀನಿ, ಓಕೆನಾ. ಈ ರೀತಿಯಾಗಿ ಯಾವ್ದಾವ್ದು ನಿಮಗೆ ಕ್ವಶನ್ಸ್ಗಳು ಇಲ್ಲಿವರೆಗೂ ರಿಪೀಟ್ ಆಗಿದೆ, ಎಲ್ಲದೂ ಕೂಡ ಕಂಪ್ಲೀಟ್ ಆಗಿದೆ. ನಿಮ್ಮ ಕ್ವಶನ್ಸ್ ಪೇಪರ್ಸ್ಗಳನ್ನ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ನಾವು ಮಾಡಿರುವಂತದ್ದು ಯೂನಿಟ್ 1 ಅಲ್ಲಿ ಎಲ್ಲ ಕ್ವಶನ್ಸ್ ಬಂದಿದೆ ಇಲ್ಲ ಅಂತ. ಪಾಸ್ಟ್ 15 ಇಯರ್ಸ್ ಸಾಲ್ವ್ ಕ್ವಶನ್ ಪೇಪರ್ ನಾವು ನೋಡೋದ್ರಿಂದ ಕಂಪ್ಲೀಟ್ ಆಗಿ ಈ ಎಲ್ಲಾ ವಿಷಯಗಳನ್ನ ನಾವು ಕವರ್ ಮಾಡಿ ನಿಮ್ಗೆ ಕೊಡ್ತಾ ಇರ್ತೀವಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ನಾಲೆಜ್ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಫ್ಯೂಚರ್ ಅಡ್ವೊಕೇಟ್ಸ್ ಗಳಾದ್ಮೇಲೆ ಬೇಕಾಗಿರುವಂತಹ ಪಾಯಿಂಟ್ ಆಫ್ ವ್ಯೂದಲ್ಲಿ ಎಲ್ಲದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಪಾಠ ಮಾಡ್ತಾ ಇರ್ತೀವಿ. ಇಲ್ಲಿಗೆ ಯೂನಿಟ್ 1 ನಮ್ಮ ಕಾನೂನು ಕನ್ನಡ ಅತ್ಯಂತ ಸುಲಭವಾದ ಸಬ್ಜೆಕ್ಟ್ ಇನ್ ಕಾನೂನು ಕನ್ನಡ ಸಬ್ಜೆಕ್ಟ್ ಇಂದು ಮುಗಿದು ಹೋಗಿದೆ. ಯೂನಿಟ್ 2 ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಆಗಿದೆ. ಸೊ ಅದನ್ನು ಕೂಡ ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗಿ. ಬೆಟರ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೇಳ್ತಾ ಹೋಗಿ ಈ ರೀತಿ ಒಂದು ಸ್ಟಾರ್ಟ್ಅಪ್ ಆಗಿದೆ ಅಂತೇಳಿ. ಸೊ ಅವಾಗ ನಿಮ್ಗಳಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಸೇರ್ಕೊಂಡು ಕಲ್ತ್ಕೊಳ್ಳಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB,
ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಹೌ ನೀವೊಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರೆಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ಟ್, ನೈನ್, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು ಎತ್ತ ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೋ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ, ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ಥರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟಾಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ಮದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ಪು ತುಂಬ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ, ಕ್ಲಾಸಸ್ಗಳು ಮತ್ತು ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7. ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟಾಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತೊಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟಾಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟಾಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ.
ಎಲ್ಲ ಸೆಮಿಸ್ಟ್ರದ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟಾಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ. ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದ್ದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.